ವಿಚಾರಣೆ ಆದ ಮೇಲೆ 6 ಆರೋಪಿಗಳನ್ನು ಅಂದರೆ ಚಾರ್ಜ್ ಫ್ರೇಮ್ ಮಾಡಾದ ಮೇಲೆ ಅವರು ಒಪ್ಪಿಕೊಳ್ಳದೇ ಇದ್ದ ನಂತರದಲ್ಲಿ 6 ಆರೋಪಿಗಳು ನೇರವಾಗಿ ಏನು ಕಾರಾಗೃಹದಿಂದ ಬಂದಿದ್ದರು ಅವ್ರನ್ನ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಆರೋಪಿಗಳನ್ನು ಶಿಫ್ಟ್ ಮಾಡಲಾಗಿದೆ. ಜಾಮೀನಿನ ಮೇಲೆ ಇರತಕ್ಕಂಥ ಉಳಿದ 11 ಆರೋಪಿಗಳು ನವೆಂಬರ್ 10ರಿಂದ ಅಸಲಿ ಆಟ ಅವರಿಗೆ ಶುರುವಾಗುತ್ತೆ. ನವೆಂಬರ್ 10ರಿಂದ ಅವತ್ತು ಚಾರ್ಜ್ ಎಲ್ಲ ಫ್ರೇಮ್ ಮಾಡ್ತಾರೆ. ಫ್ರೇಮ್ ಎಲ್ಲ ಆಯಿತು, ನಾವು ಯಾರೂ ಮಾಡಿಲ್ಲ, ನಾವು ಇನ್ನೋಸೆಂಟ್ಸು, ನಮಗೇನೂ ಗೊತ್ತಿಲ್ಲ ಅಂತೆಲ್ಲ ಹೇಳಿ ಆದ ಮೇಲೆ ಅವತ್ತಿಗೆ ಟ್ರಯಲ್ ದಿನಾಂಕ ನಿಗದಿ ಆಗುತ್ತೆ. ಟ್ರಯಲ್ ಅಂದಾಗ ಅವಾಗ ಶುರುವಾಗುತ್ತೆ. ಡೆಡ್ ಬಾಡಿ ಸಿಕ್ಕಿದಾಗಿಂದ ಈ ಕತೆ ಶುರುವಾಗುತ್ತೆ. ಡೆಡ್ ಬಾಡಿನ ಯಾರು ನೋಡಿದ್ರಿ, ಎಷ್ಟೊತ್ತಿಗೆ ನೋಡಿದ್ರಿ, ಏನು ಕಥೆ, ನೀವು ಅವಾಗ ಏನು ಕಣ್ಣಾರೆ ಏನು ಕಂಡ್ರಿ, ಪ್ರಾಣಿಗಳು ಎಷ್ಟು ತಿಂದುಬಿಟ್ಟಿದ್ವು, ಆ ವ್ಯಕ್ತಿಯನ್ನು ಯಾರಾದರೂ ಹೊಡೆದಿದ್ದು, ಹಲ್ಲೆ ಎಲ್ಲಿಂದ ಬಂತು, ಯಾವ ಠಾಣೆ, ಅಲ್ಲಿ ಯಾವ ಶೆಡ್ಡು, ಅಲ್ಲಿ ಯಾರಿದ್ರು, ಯಾರು ಕರ್ಕೊಂಡು ಬಂದರು, ಇದೆಲ್ಲ ಹೋಗುತ್ತಿತ್ತಲ್ಲ ಕೇಸ್ ಹೋದಾಗ. ಅಲ್ಲಿಂದ ಇದನ್ನು ಪ್ರೂವ್ ಮಾಡುವುದು ಪ್ಯೂರ್ಲಿ ಪ್ರಾಸಿಕ್ಯೂಷನ್ದೇ ಕಥೆ ಇದು. ಡಿಫೆನ್ಸ್ ನಾನು ಏನೂ ಮಾಡಲಿಲ್ಲ, ನಾನು ಏನೂ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಹೋದರೆ ಸಾಕವರು ನಿರೂಪಿಸ್ಬೇಕಲ್ಲ. ನ್ಯಾಯಾಲಯ ಒಪ್ಪುವಂತೆ ಇವರೇ ಹೊಡೆದಿದ್ದು, ಇವ್ರು ಹೊಡೆದಂಥ ಏಟಿಗೆ ಅವ್ನು ಸತ್ತು ಹೋದ, ಇವರೇ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದು, ಇದೇ ಕಾರು, ಇದೇ ಡ್ರೈವರು, ಇವರೇ ಬಂದಿದ್ದು, ಇಷ್ಟು ಜನ ಶೆಡ್ ಒಳಗಡೆ ಇದ್ದರು, ಇಷ್ಟು ಜನ ಆಚೆ ಇದ್ದರು, CCTV ಫುಟೇಜ್ ಇದು, ಇಂತಿಂಥ ಕಾರಲ್ಲಿ ಇಂತಿಂಥವರೇ ಬಂದಿದ್ದರು, ನೋಡಿ ಸಾಕ್ಷಿ ಹೇಳಿದ್ದಾನೆ, ನೋಡಿ DNA ರಿಪೋರ್ಟ್ ಇದೆ, ರೇಣುಕಾಸ್ವಾಮಿ ರಕ್ತ ಕಲೆ ಇವ್ರ ಬಟ್ಟೆ ಮೇಲೆ ಇತ್ತು, ಆ ರಕ್ತದ ಕಲೆ ಇತ್ತು ಅನ್ನೋದಕ್ಕೆ ಈ ಸಾಕ್ಷಿ ಇದೆ ನೋಡಿ, ಇದು ಇಂತಿಂಥವ್ರ ಬಟ್ಟೆ ಮೇಲೆ ಇದು ಕಾಣಿಸ್ಕೊಂಡಿತ್ತು, ರೇಣುಕಾಸ್ವಾಮಿಯ ಕೂದಲು ಅದನ್ನು ಪರೀಕ್ಷೆ ಮಾಡಲಾಗಿ ಇದು ಅವಂದೇ, ಅವನಲ್ಲಿ ಇದ್ದಾನೋ ಸಾಕ್ಷಿ ಇದೆ, ರಕ್ತ ಬಿದ್ದಿದ್ದ ಮಣ್ಣು, ಆ ಮಣ್ಣಲ್ಲಿ ನೋಡಿ ಇದೇ ರೇಣುಕಾಸ್ವಾಮಿ ರಕ್ತ ಇತ್ತು, ಇಂತಿಂಥವ್ರ ಬಟ್ಟೆ ಮೇಲಿತ್ತು, ಶೂ ಮೇಲಿತ್ತು, ಇದೆಲ್ಲ ಹೇಳ್ಕೊಂಡು ಹೋಗ್ತಾರಲ್ಲ, ಎಲ್ಲವನ್ನೂ ನಿರೂಪಿಸ್ಬೇಕು. ಅದು ನಂದಲ್ಲ, ಅದು ಇನ್ನೊಂದು, ಆ ಥರ ರಕ್ತ ಬರೋ ಯಾರೂ ಹೊಡೆದಿರಲೇ ಇಲ್ಲ, ಯಾರೂ ಅವ್ರ ತನ್ನ ನೋಡಲೇ ಇಲ್ಲ, ಇದೆಲ್ಲ ಈ ಕಡೆ ಡಿಫೆನ್ಸ್ ಅವ್ರು ಮಾಡ್ಕೊಂಡು ಬರ್ತಾರೆ. ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಪೊಲೀಸರದ್ದೇ ಆಗಿರುತ್ತೆ ಈ ಒಂದು ಕೇಸಲ್ಲಿ ಅಂತ.